ಗೌತಮ ಬುದ್ಧರು ಊರೂರು ಸಂಚರಿಸುತ್ತಾ ಒಂದು ಗ್ರಾಮವನ್ನು ತಲುಪಿದರು. ಅಲ್ಲಿ ಅವರ ಮಾತುಗಳನ್ನು ಕೇಳಲು ಅರಳಿ ಕಟ್ಟೆಯ ಕೆಳಗೆ ಸಾಕಷ್ಟು ಜನ ಸೇರಿದ್ದರು. ಗೌತಮ ಬುದ್ಧ ತಾಳ್ಮೆ ಮತ್ತು ಕ್ಷಮೆಯ ಬಗ್ಗೆ ಆ ದಿನ ಮಾತನಾಡಿದರು. ಕೋಪ ಎಂಬುದು ಬೆಂಕಿಯ ಹಾಗೆ. ಬೇರೆಯವರನ್ನು ಸುಡಬೇಕು ಎಂದು ನಾವು ಹಾಕುವ ಬೆಂಕಿ ನಮ್ಮನ್ನೇ ಸುಟ್ಟು ಭಸ್ಮ ಮಾಡುತ್ತದೆ. ಹಾಗಾಗಿ ಕೋಪವನ್ನು ನಾವೇ ತಣಿಸಿಕೊಳ್ಳಬೇಕು. ತಪ್ಪು ಮಾಡಿದವರನ್ನು ಕ್ಷಮಿಸುವ ಗುಣ ಬೆಳೆಸಿಕೊಳ್ಳಬೇಕು ಎಂದು ಹೇಳಿದರು. ಆ ಕಾರ್ಯಕ್ರಮದಲ್ಲಿ ಒಬ್ಬ ಮುಂಗೋಪಿ ಇದ್ದನು. ಅವನಿಗೆ ಗೌತಮ ಬುದ್ಧ ಈ ಎಲ್ಲ ಮಾತುಗಳನ್ನು ತನಗೇ ಹೇಳುತ್ತಿದ್ದಾನೆ ಎಂದು ಎನಿಸಿತು. ಅವನು ಕೂಡಲೇ ಎದ್ದು ನಿಂತು, ನೀನೊಬ್ಬ ದೊಡ್ಡ ಬುದ್ಧಿ ಆಷಾಢ ಮನುಷ್ಯ. ನಿನ್ನ ಸ್ವಾರ್ಥಕ್ಕಾಗಿ ನೀನು ಸುಳ್ಳುಗಳನ್ನು ಹರಡುತ್ತಿದ್ದೀಯ. ನೀನು ದೊಡ್ಡ ಮನುಷ್ಯ ಆಗಬೇಕು ಅಂತ ಈ ರೀತಿಯಾಗಿ ಜನರನ್ನ ಮರಳು ಮಾಡುತ್ತಿದ್ದೀಯ. ಸಿಟ್ಟಿನಿಂದ ಅರಮನೆಯನ್ನು ಬಿಟ್ಟು ಬಂದವನಲ್ಲವೇ ನೀನು? ನಿನಗೆ ನಾಚಿಕೆಯಾಗುವುದಿಲ್ಲವೇ ಎಂದು ಕೇಳಿದನು. ಆಗ ಭಗವಾನ್ ಬುದ್ಧರು ಇದನ್ನೆಲ್ಲ ಕೇಳಿದ ಬಳಿಕವೂ ಮುಗುಳ್ನಗುತ್ತಲೇ ಇದ್ದರು. ಇದರಿಂದ ಆ ವ್ಯಕ್ತಿಯ ಸಿಟ್ಟು ಇನ್ನಷ್ಟು ಹೆಚ್ಚಿತು. ಅವನು ಬುದ್ಧನ ಮುಖಕ್ಕೆ ಉಗುಳಿ ಹೊರಟು ಹೋದ. ಆದರೂ ಗೌತಮ ಬುದ್ಧರು ನಗುತ್ತಲೇ ಇದ್ದರು. ಆ ಗ್ರಾಮದ ಪ್ರವಚನ ಮುಗಿಸಿ ಶಿಷ್ಯರೊಂದಿಗೆ ಮುಂದಿನ ಊರಿಗೆ ಪ್ರಯಾಣಿಸಿದರು. ಇತ್ತ ಮನೆಗೆ ಹೋದ ಆ ಮುಂಗೋಪಿಗೆ ರಾತ್ರಿ ಇಡೀ ನಿದ್ದೆಯೇ ಬರಲಿಲ್ಲ. ಅವನಿಗೆ ಸಿಟ್ಟೆಲ್ಲ ಇಳಿದ ಮೇಲೆ, ಛೆ, ನಾನು ಈ ರೀತಿ ಮಾಡಬಾರದಾಗಿತ್ತು ಎಂದು ಎನಿಸತೊಡಗಿತು. ಸಿಟ್ಟಿನ ಕೈಗೆ ಬುದ್ಧಿಯನ್ನು ಕೊಟ್ಟು ತಾನು ಅನುಭವಿಸಿದ ಸಂಕಷ್ಟಗಳೆಲ್ಲ ನೆನಪಾದವು ಮತ್ತು ಆತ ಬುದ್ಧನನ್ನು ಭೇಟಿಯಾಗಿ ಕ್ಷಮೆ ಕೇಳಬೇಕು ಎಂದು ತೀರ್ಮಾನಿಸಿದ. ಮರುದಿನ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಹಿಂದಿನ ದಿನ ಪ್ರವಚನ ನಡೆದಲ್ಲಿಗೆ ಹೋದ. ಆದರೆ ಭಗವಾನ್ ಬುದ್ಧ ಆ ಊರಿನಲ್ಲಿ ಇರಲಿಲ್ಲ. ಪಕ್ಕದ ಊರಿಗೆ ಹೋಗಿದ್ದಾರೆ ಎಂದು ಅಲ್ಲಿನ ಜನ ಹೇಳಿದರು. ಆದರೂ ಇವನು ಅಲ್ಲಿಗೆ ನಡೆದುಕೊಂಡೇ ಹೋದನು. ಅಲ್ಲಿ ಭಗವಾನ್ ಗೌತಮ ಬುದ್ಧರು ಪ್ರವಚನ ನೀಡುತ್ತಿದ್ದರು. ಆ ಮುಂಗೋಪಿ ವ್ಯಕ್ತಿಯು ಓಡಿ ಹೋಗಿ ಅವರ ಕಾಲನ್ನು ಹಿಡಿದುಕೊಂಡ. ನಾನು ಮಾಡಿದ್ದು ತಪ್ಪಾಯ್ತು, ನನ್ನನ್ನು ಕ್ಷಮಿಸಿಬಿಡಿ ಎಂದು ಕೇಳಿಕೊಂಡ. ಗೌತಮ ಬುದ್ಧರು ಆಶ್ಚರ್ಯದಿಂದ ಕೇಳಿದರು, ಯಾರಪ್ಪ ನೀನು? ನನ್ನ ಕಾಲನ್ನು ಯಾಕೆ ಹಿಡಿದುಕೊಂಡಿದ್ದೀಯ? ನಾನೇಕೆ ನಿನ್ನನ್ನು ಕ್ಷಮಿಸಬೇಕು? ಎದ್ದೇಳು ಕಂದ ಎಂದು ಹೇಳಿದರು. ಆಗ ಆ ಮುಂಗೋಪಿ ಹೇಳಿದ, ನಿಮಗೆ ನನ್ನ ಪರಿಚಯವೇ ಇಲ್ಲವೇ? ನಿನ್ನೆ ಪಕ್ಕದೂರಿನಲ್ಲಿ ನಿಮ್ಮ ಜೊತೆ ಕೆಟ್ಟದಾಗಿ ನಡೆದುಕೊಂಡಿದ್ದೇನಲ್ಲ, ಅವನೇ ನಾನು ಸ್ವಾಮಿ. ನನಗೆ ಅದು ತಪ್ಪು ಎಂದು ಗೊತ್ತಾಯಿತು. ಹಾಗಾಗಿ ನಿಮ್ಮಲ್ಲಿ ಕ್ಷಮೆ ಕೇಳಲು ಬಂದಿದ್ದೇನೆ ಎಂದು ಹೇಳಿದನು. ಆಗ ಗೌತಮ ಬುದ್ಧರು ಶಾಂತವಾಗಿ ಹೇಳಿದರು, ನೀನು ಮಾತನಾಡುತ್ತಿರುವ ನಿನ್ನೆ ಎಂಬುದಿದೆಯಲ್ಲ, ಅದು ಕಳೆದು ಹೋಗಿದೆ. ನಾನಂತೂ ಆ ಎಲ್ಲ ಘಟನೆಗಳನ್ನ ಮರೆತು ಮುಂದೆ ಬಂದಿದ್ದೇನೆ. ನಾನು ವರ್ತಮಾನದಲ್ಲಿ ಇದ್ದೇನೆ. ನೀನೇಕೆ ಇನ್ನು ನಿನ್ನೆಯಲ್ಲೇ ಕಳೆದು ಹೋಗಿದ್ದೀಯಾ? ನಿನಗೆ ನಿನ್ನೆಯ ಘಟನೆಯ ಬಗ್ಗೆ ನಿಜಕ್ಕೂ ಪಶ್ಚಾತ್ತಾಪವಿದ್ದರೆ ನಿನ್ನ ಹೃದಯ ಪರಿಶುದ್ಧವಾಗಿದೆ ಎಂದು ಅರ್ಥ. ಅದನ್ನು ಬಿಟ್ಟು ಬಿಡು. ಇವತ್ತು ಒಳ್ಳೆಯವನಾಗಿದ್ದೀಯಲ್ಲ, ಅದನ್ನು ಉಳಿಸಿಕೋ, ಅಷ್ಟೇ ಸಾಕು. ನಿನ್ನೆ ಆಗಿ ಹೋಗಿದ್ದನ್ನು ನೆನಪಿಸಿಕೊಂಡು ಯಾಕೆ ಈಗಿರುವ ಸಂತೋಷವನ್ನು ಹಾಳು ಮಾಡಿಕೊಳ್ಳುತ್ತಿದ್ದೀಯಾ? ಗೌತಮ ಬುದ್ಧರ ಈ ಮಾತು ಕೇಳಿ ಆ ವ್ಯಕ್ತಿಯ ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಸುರಿಯಿತು. ಇಲ್ಲ ಸ್ವಾಮಿ, ಇನ್ಯಾವತ್ತೂ ಅನಗತ್ಯವಾಗಿ ಸಿಟ್ಟು ಮಾಡಿಕೊಳ್ಳುವುದಿಲ್ಲ. ಪ್ರೀತಿ ಕರುಣೆಗೆ ನನ್ನ ಹೃದಯದಲ್ಲಿ ಜಾಗ ಕೊಡುತ್ತೇನೆ. ನನ್ನ ಬದುಕನ್ನು ಸುಂದರಗೊಳಿಸಿಕೊಳ್ಳುತ್ತೇನೆ. ಪಶ್ಚಾತ್ತಾಪ ಪಡುವ ಯಾವುದೇ ಕೆಲಸವನ್ನು ನಾನು ಮಾಡುವುದಿಲ್ಲ ಎಂದು ಭಗವಾನ್ ಬುದ್ಧರ ಮುಂದೆ ಮಂಡಿಯೂರಿದ. ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ಮೋಟಿವೇಶನ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.